ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು AICC ಅಧ್ಯಕ್ಷರು, ಬಹಳ ಸೀನಿಯರ್ ರಾಜಕಾರಣಿ. ಸುಮಾರು 72 ಇವಾಗ ಅಂದರೆ 55 ವರ್ಷದ ಒಂದು ಅನುಭವ ಇದೆ. ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅರ್ಹರು ಆಗಿ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ಇನ್ನು 20 ಸೀಟ್ ನಾವು ಗೆದ್ದುಬಿಟ್ಟಿದ್ರೆ ಅವರು ಭಾರತ ದೇಶದ ಪ್ರಧಾನಮಂತ್ರಿ ಆಗ್ತಾಯಿದ್ರು. ಆದರೆ 1999ರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ವಿರೋಧ ಪಕ್ಷದ ನಾಯಕರಾಗಿದ್ದರು. ದಿವಂಗತ ಧರಮ್ ಸಿಂಗ್ ಸಾಹೇಬರು 1996ರಿಂದ 99ವರೆಗೆ ಫೆಬ್ರವರಿ ತನಕ SM ಕೃಷ್ಣ ಬರೋಕ್ಕಿಂತ ಮೊದಲು ಅವರು KPCC ಅಧ್ಯಕ್ಷರಾಗಿದ್ದರು. HK ಪಾಟೀಲ್ ಅವರು ಮೇಲ್ಮನೆಯಲ್ಲಿ ಸದಸ್ಯರಾಗಿದ್ದರು. ತೋ ಅಂತಹ ಒಂದು ಸಂದರ್ಭದಲ್ಲಿ SM ಕೃಷ್ಣ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಾವು 122 ಸೀಟ್ ನಾವು ಗೆದ್ದಿದ್ವಿ. ಸೊ ನಾನು ನೋಡಿದೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು ಅಸಮಾಧಾನ ವ್ಯಕ್ತಪಡಿಸೋದು ಸ್ವಾಭಾವಿಕದ. ಜೀವನದಲ್ಲಿ ಮುಖ್ಯಮಂತ್ರಿ ತಪ್ಪಿದ್ರೆ ಅದು ಅಸಮಾಧಾನ ನಿದ್ದೆ ಇರ್ತದೆ. ಅದರಲ್ಲಿ ಏನು ಅವರು ಎಲ್ಲ ರೀತಿಯಿಂದ ಅರ್ಹರಿದ್ದಾರೆ. ಅಲ್ಲ, ಅವರು ನಮ್ಮ ನಾಯಕರು, AICC ಅಧ್ಯಕ್ಷರು. ಇವತ್ತು AICC ಅಧ್ಯಕ್ಷರು ಅವರು ಮುಖ್ಯಮಂತ್ರಿ ಮಾಡೋರು ಅಲ್ಲ, ಹಾಗೆ ಅವರು ಮುಖ್ಯಮಂತ್ರಿ ಮಾಡೋರು. ಅವ್ರು ಆಗ್ತಾರಂದ್ರೆ ಹೆಂಗೆ ಎಲ್ಲರೂ ಸ್ವಾಗತ ಮಾಡ್ತಾರೆ, ಪ್ರಶ್ನೆ ಬರಲ್ಲ ಅಲ್ಲ. ಓಕೆ 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 SCPD BJPಯವ್ರಿಗೆ ಹೇಳಕ್ಕೇನೂ ಇಲ್ಲ. ಅವ್ರ ಮನೆಯೇ 4 ಬಾಗಿಲಾಗಿದೆ, ಹೇಳಕ್ಕೆ ಏನೂ ಇಲ್ಲ. ಇವಾಗ ನೇರವಾಗಿ ಅವರೇನು ಹೇಳಿದ್ರು, ಗ್ಯಾರಂಟಿ ಕೊಡಲ್ಲ ಅಂತ ಹೇಳಿದ್ರು. ಇವಾಗ 1,35,000 ಕೋಟಿ ಯಾರು ಕೊಡ್ತಾ ಇದ್ದಾರೆ? ಅವರು ಕೊಡ್ತಾ ಇದ್ದಾರಾ? ನಮಗೆ ಕಾಪಿ ಮಾಡಿ ಮೋದಿಗೆ ಗ್ಯಾರಂಟಿ ಮಾಡಿದ್ರು. SCP DSP ಹಣ ಇವಾಗ ಎಲ್ಲ ಜನರಿಗೂ ಕೂಡ ನಾವು ನೀಡ್ತಕ್ಕಂಥ ಕೆಲಸ ಮಾಡ್ತೀವಿ. ಆ ಥರ ಅವ್ರಿಗೇನಿಲ್ಲ.